ಧರ್ಮಸ್ಥಳ ದೂರು ಎಸ್ಐಟಿಗೆ 20 ಪೊಲೀಸ್ ಅಧಿಕಾರಿಗಳ ನೇಮಕ. ಇಂದಿನಿಂದಲೇ ತನಿಖೆ ಪ್ರಕ್ರಿಯೆ ಶುರು. ನೇಮಕಗೊಂಡ ಅಧಿಕಾರಿಗಳು ಯಾರೆಲ್ಲ? ಇಲ್ಲಿದೆ ವಿವರ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಸರಣಿ ಹತ್ಯೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ತಂಡಕ್ಕೆ ಹೊಸದಾಗಿ 20 ಸದಸ್ಯರನ್ನ ನಿಯೋಜಿಸಿ ತನಿಖಾ ತಂಡವನ್ನ ವಿಸ್ತರಿಸಲಾಗಿದೆ. ಇಂದಿನಿಂದಲೇ ತನಿಖಾ ಪ್ರಕ್ರಿಯೆ ಆರಂಭವಾಗಲಿದ್ದು, ಒಂದೆರಡು ದಿನಗಳಲ್ಲಿ ಎಸ್ಐಟಿ ಧರ್ಮಸ್ಥಳಕ್ಕೆ ಆಗಮಿಸಿ ತನಿಖಾ ಕಾರ್ಯ ಆರಂಭಿಸಲಿರುವುದಾಗಿ ತಿಳಿದು ಬಂದಿದೆ. ಧರ್ಮಸ್ಥಳದಲ್ಲಿ ಹಲವಾರು ಹೆಣಗಳನ್ನು ಹೂತಿರೋದಾಗಿ ಸ್ವಚ್ಛತಾ ಕಾರ್ಮಿಕನೊಬ್ಬ ಹೇಳಿಕೆ ನೀಡಿದ್ದಲ್ಲದೆ, ಈ ಬಗ್ಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ನೀಡಿದ್ದರು. ಇದರ ಬೆನ್ನಲ್ಲೇ ವಿಶೇಷ ತನಿಖಾ ತಂಡ ರಚಿಸುವಂತೆ ರಾಜ್ಯಾದ್ಯಂತ ಒತ್ತಾಯಗಳು ಕೇಳಿಬಂದಿದ್ದವು. ಈ ಹಿನ್ನೆಲೆಯಲ್ಲಿ ಜುಲೈ 19ರಂದು ಹಿರಿಯ ಐಪಿಎಸ್ ಅಧಿಕಾರಿ, ರಾಜ್ಯದ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಪ್ರಣಬ್ ಮೊಹಾಂತಿ ನೇತೃತ್ವದಲ್ಲಿ ನೇಮಕಾತಿ ವಿಭಾಗದ ಉಪ ಪೊಲೀಸ್ ಮಹಾನಿರ್ದೇಶಕ ಎಂಎನ್ ಅನುಚೇತ್, ಸಿಎಆರ್ ಕೇಂದ್ರದ ಉಪ ಪೊಲೀಸ್ ಆಯುಕ್ತೆ ಸೌಮ್ಯಲತಾ ಮತ್ತು ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಅಧೀಕ್ಷಕ ಜಿತೇಂದ್ರ ಕುಮಾರ್ ದಯಾಮರನ್ನು ಒಳಗೊಂಡ ಎಸ್ಐಟಿ ರಚಿಸಲಾಗಿತ್ತು. ಇದೀಗ ಈ ಎಸ್ಐಟಿ ತಂಡಕ್ಕೆ 20 ಮಂದಿ ಅಧಿಕಾರಿಗಳನ್ನು ನಿಯೋಜಿಸಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂಎ ಸಲೀಂ ಆದೇಶ ಹೊರಡಿಸಿದ್ದಾರೆ. ಈಗ ವಿಶೇಷ ತನಿಖಾ ತಂಡಕ್ಕೆ ನಿಯೋಜಿತ ಅಧಿಕಾರಿಗಳ ವಿವರ. ಸಿಎ ಸೈಮನ್, ಎಸ್ಪಿ ಡಿಸಿಆರ್ಇ ಮಂಗಳೂರು, ಲೋಕೇಶ್ ಎಸಿ ಡಿಎಸ್ಪಿ ಸಿಇಎನ್ ಪೊಲೀಸ್ ಸ್ಟೇಷನ್ ಉಡುಪಿ, ಮಂಜುನಾಥ್ ಡಿಎಸ್ಪಿ ಸಿಇಎನ್ ಪೊಲೀಸ್ ಸ್ಟೇಷನ್ ದಕ್ಷಿಣ ಕನ್ನಡ, ಮಂಜುನಾಥ್ ಪೊಲೀಸ್ ಇನ್ಸ್ಪೆಕ್ಟರ್ ಸಿಎಸ್ಪಿ, ಸಂಪತ್ ಇಸಿ ಪೊಲೀಸ್ ಇನ್ಸ್ಪೆಕ್ಟರ್ ಸಿಎಸ್ಪಿ, ಕುಸುಮಾಧರ್ ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಸಿಎಸ್ಪಿ, ಮಂಜುನಾಥ್ ಗೌಡ ಪೊಲೀಸ್ ಇನ್ಸ್ಪೆಕ್ಟರ್ ಶಿರಸಿ ಗ್ರಾಮಾಂತರ ಉತ್ತರ ಕನ್ನಡ, ಸವಿತ್ರು ತೇಜ್ ಪಿಡಿ ಸಿಪಿಐ ಬೈಂದೂರು ಉಡುಪಿ, ಕೋಕಿಲಾ ನಾಯಕ್ ಪಿಎಸ್ಐ ಸಿಎಸ್ಪಿ, ವೈಲೆಟ್ ಫೆಮಿನಾ ಪಿಎಸ್ಐ ಸಿಎಸ್ಪಿ, ಶಿವಶಂಕರ್ ಪಿಎಸ್ಐ ಸಿಎಸ್ಪಿ, ರಾಜ್ಕುಮಾರ್ ಉಕ್ಕಲಿ ಪಿಎಸ್ಐ ಸಿರ್ಸಿ ಎನ್ಎಂ ಪೊಲೀಸ್ ಸ್ಟೇಷನ್ ಉತ್ತರ ಕನ್ನಡ, ಸುಹಾಸ್ ಆರ್ ಪಿಎಸ್ಐ ತನಿಖೆ ಅಂಕೋಲಾ ಪೊಲೀಸ್ ಸ್ಟೇಷನ್ ಉತ್ತರ ಕನ್ನಡ, ವಿನೋದ್ ಎಸ್ ಕಲ್ಲಪ್ಪನವರ್ ಪಿಎಸ್ಐ ತನಿಖೆ ಮುಂಡಗೋಡ ಪೊಲೀಸ್ ಸ್ಟೇಷನ್ ಉತ್ತರ ಕನ್ನಡ, ಗುಣ್ಪಾಲ್ ಜೆ ಪಿಎಸ್ಐ ಮೆಸ್ಕಾಂ ಮಂಗಳೂರು, ಸುಭಾಷ್ ಕಾಮತ್ ಎಎಸ್ಐ ಉಡುಪಿ ಟೌನ್ ಪೊಲೀಸ್ ಸ್ಟೇಷನ್, ಹರೀಶ್ ಬಾಬು ಸಿಎಚ್ಸಿ 91 ಕಾಪು ಪೊಲೀಸ್ ಸ್ಟೇಷನ್ ಉಡುಪಿ, ಪ್ರಕಾಶ್ ಸಿಎಚ್ಸಿ 1140 ಮಲ್ಪೆ ವೃತ್ತ ಕಚೇರಿ ಉಡುಪಿ, ನಾಗರಾಜ್ ಸಿಎಚ್ಸಿ 1177 ಕುಂದಾಪುರ ಟೌನ್ ಪೊಲೀಸ್ ಸ್ಟೇಷನ್ ಉಡುಪಿ, ದೇವರಾಜ್ ಸಿಎಚ್ಸಿ 359 ಎಫ್ಎಂಎಸ್ ಚಿಕ್ಕಮಗಳೂರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.